ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಈ ಒಂದು ವ್ಲಾಗ್ ಬಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಆ್ಯಸ್ ಯೂಶುವಲ್. ಸೊ ಏನೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಹಾಗೆ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನ್ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬ್ಲಾಗಲ್ಲಿ. So it's all about a day and plus night skincare routine. So wait and watch. ಸೊ ನಾನು ಕಾಜಲೆಲ್ಲ ವೈಪ್ ಮಾಡೋದಕ್ಕೆ ವೈಪ್ಸ್ ತೊಗೊಂಡಿದ್ದೀನಿ ಝೂಡಿಯೋದಲ್ಲಿ. ಸೊ ವೆಟ್ ವೈಪ್ಸ್ ಆದರೂ ಸರಿ ಅಥವಾ ಝೂಡಿಯೋದಲ್ಲಿ ಅದಕ್ಕೆ ಅಂತಲೇ ಮಾಡಿದ್ದಾರೆ, ಬಟ್ ನನ್ನ ಪ್ರಕಾರ ಅದು ಕೂಡ ವೆಟ್ ವೈಪ್ಸೇ. ಸೊ ಅದನ್ನು ಯೂಸ್ ಮಾಡಿ ಕಾಜಲ್ನೆಲ್ಲ ರಿಮೂವ್ ಮಾಡ್ತೀನಿ ಫಸ್ಟು. ನೋಡಿ, ಈ ಥರ ವೈಪ್ಸ್ಗಳಿರುತ್ತೆ, ಲಿಪ್ ಕಲರ್ ರಿಮೂವರ್ ಅಂತ. ಇದರಲ್ಲೇ ನೀವು ಕಾಜಲ್ ಕೂಡ ಒರೆಸಿದ್ರು ಏನೂ ಆಗೋಲ್ಲ, ಬಟ್ ನಾನು ಒರೆಸ್ತಾ ಇದ್ದೀನಿ, ವೈಪ್ ಮಾಡ್ತಿದ್ದೀನಿ, ನನಗೇನೂ ಆಗಿಲ್ಲ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ನೀಟಾಗಿ ಬೇರೆ ಕಡೆ ಎಲ್ಲೂ ನಿಮಗೆ ಸ್ಪ್ರೆಡ್ ಆಗೋಲ್ಲ. ಅದು ಕಾಜಲ್ ಆಗಿರ್ಬೋದು ಅಥವಾ ನೀವು ವೇರ್ ಮಾಡಿರೋ ಲಿಪ್ಸ್ಟಿಕ್ ಆಗಿರ್ಬೋದು, ನಿಮಗೆ ಬೇರೆ ಕಡೆ ಎಲ್ಲೂ ಕೂಡ ಸ್ಪ್ರೆಡ್ ಆಗೋಲ್ಲ. ನೀಟಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ವೈಪ್ನ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿರುತ್ತೆ, ವೆಟ್ ವೈಪ್ಸ್ ಆಗೇ ಇರುತ್ತೆ, ಅದು ವೆಟ್ಟಾಗೇ ಇರುತ್ತೆ. ಓಕೆನಾ, ಅದು ನೀಟಾಗಿ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಅದೆಲ್ಲ ವೆಟ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ವೈಪ್ಸ್ ಮಾಡಬೇಕು. ವೈಪ್ ಮಾಡ್ಬಿಟ್ಟು ಸಿಗ್ತೀನಿ. ಸೊ ಫೈನಲಿ ಎಲ್ಲನೂ ರಿಮೂವ್ ಮಾಡಿದ್ದೀನಿ. ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಬಿಕಾಸ್ ಆ್ಯಸ್ ಯೂಶುವಲ್ ಎವ್ರಿ ಡೇ ಈವ್ನಿಂಗ್ ಫೇಸ್ ವಾಶ್ ಮಾಡಬೇಕು. ಆ್ಯಂಡ್ ಇಲ್ಲೆಲ್ಲ ಇನ್ನೂ ಸ್ವಲ್ಪ ಕಪ್ಪಿದೆ ಆ್ಯಂಡ್ ಅಂಡರ್ ಐ ಡಾರ್ಕ್ನೆಸ್ ಎಲ್ಲ ಆಗಿಬಿಟ್ಟಿದೆ. ಸೊ ಸ್ಕಿನ್ನ ಪ್ರೆಪ್ ಮಾಡ್ಕೊಬೇಕು. ಎಸ್, ಸೊ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ನನಗೆ ಅಂಡರ್ ಐ ನೋಡಿ ಡಾರ್ಕ್ ಸರ್ಕಲ್ಸು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಬಿಕಾಸ್ ಪ್ರಾಪರ್ ಸ್ಲೀಪ್ ಇಲ್ಲ ಅಂತಂದರೆ, ತುಂಬ ಸ್ಟ್ರೆಸ್ ಆಗ್ತಿದ್ರೆ ಈ ರೀತಿಯಾಗೆಲ್ಲ ಆಗುತ್ತೆ. ಹೌದು, ಎಲ್ಲರೂ ಅನ್ಕೋತೀವಿ ನಾವು ಸ್ಟ್ರೆಸ್ ಮಾಡ್ಕೊಬಾರ್ದು, ಆರಾಮಾಗಿರಬೇಕು, ಏನು ಮಾಡ್ಕೋಬಾರ್ದು ಅಂತ. ಬಟ್ ಯೂಶ್ವಲಿ ಇವಾಗಂತೂ ಎಲ್ಲರಿಗೂ ಸ್ಟ್ರೆಸ್ ಲೈಫ್ ಇಲ್ಲದೇ ಇರೋಂಥ ಲೈಫ್ ಯಾವುದೂ ಇಲ್ಲ, ಹಾಗಾಗಿ ಬರುತ್ತೆ. ಸೊ ಅದು ಬರೋದ್ರಿಂದ ನಾವೇನು ಕೇರ್ ಮಾಡ್ಕೊಬೇಕು ಅದನ್ನು ಮಾಡ್ಕೊಬೇಕು. ಕೇರ್ ಮಾಡದೆ ಬಿಟ್ಟರೆ ಅದೇ ಒಂದು ಕಣ್ಣಿಗೆ ಕಪ್ಪಾಗಿ ಬದಲಾಗಿಬಿಡತ್ತೆ ಆಮೇಲೆ. ಸೊ ಏನೆಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸೊ ನೀವು ನೋಡ್ತಿದ್ದೀರಾ, ಇದು ಸೂಪರ್ ಲೈಟ್ ಜೆಲ್ಲು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ಪಾಂಡ್ಸ್ ಬ್ರ್ಯಾಂಡದು. ಸೊ ಇದನ್ನು ನಾನು ನೈಟ್ ಕ್ರೀಮಾಗಿ ಯೂಸ್ ಮಾಡ್ತೀನಿ. ಸೊ ಫೇಸ್ನ ಕೂಡ ಮಾಯಿಶ್ಚರ್ ಆಗಿಡುತ್ತೆ. ಇದು ಮಾಯಿಶ್ಚರೈಸರ್ ಅಲ್ಲ, ಬಟ್ ಹೈಡ್ರಾ ಮಿರಾಕಲ್ ಅಂತ ಸ್ವಲ್ಪ ವಾಟರ್ ಕಂಟೆಂಟ್ ಆಗಿ ಎಲ್ಲ ಇಟ್ಕೊಂಡು ಫೇಸಲ್ಲಿ ಹೈಡ್ರೇಟ್ ಆಗಿ ಇಡುತ್ತೆ. ನೀವು ಕೂಡ ನೈಟ್ ಕ್ರೀಮ್ಸ್ ಯೂಸ್ ಮಾಡ್ತಿದ್ರೆ ಮಾಯಿಶ್ಚರೈಸರ್ ಅಂತ ಎಲ್ಲ ಯೂಸ್ ಮಾಡಿ, ಬಟ್ ಮೇಕ್ ಶ್ಯೂರ್ ನಿಮ್ಮ ಒಂದು ನೈಟ್ ಕ್ರೀಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟೆರಾಯ್ಡ್ಸ್ ಇರಬಾರ್ದು. ಅದು ಹೇಗೆ ಚೆಕ್ ಮಾಡೋದು ಅಂದರೆ, ಬೇಕಾದ್ರೆ ಸ್ಕ್ಯಾನ್ ಮಾಡಿ ಗೂಗಲಲ್ಲೂ ಕೂಡ ಚೆಕ್ ಮಾಡಿ. ನಿಮ್ಮ ಕ್ರೀಮಲ್ಲಿ ಸ್ಟೀರಾಯ್ಡ್ಸ್ ಇದ್ದರೆ ಯು ಆರ್ ಇನ್ ಅ ಡೇಂಜರ್ ಝೋನ್ ಅಂತ ಅರ್ಥ. ಸೊ ಆದಷ್ಟು ಔಟ್ ಆಫ್ ಸ್ಟೀರಾಯ್ಡ್ಸ್ ಇರೋದನ್ನು ಯೂಸ್ ಮಾಡಿ. ಫಸ್ಟ್ ಹೇರ್ಸ್ನೆಲ್ಲ ಕೂಲ್ ಮಾಡ್ಕೊಂಡ್ಬಿಟ್ಟೆ. ನಾನು ಕಾಟನ್ ರಿಬ್ಬನ್ ಯೂಸ್ ಮಾಡ್ತೀನಿ. ಕಾಟನ್ ಮೀನ್ಸ್ ಈ ಥರ ಕ್ಲಾತ್ ಮೆಟೀರಿಯಲ್ ಇರೋವಂಥದ್ದು. ಬಿಕಾಸ್ ಇದನ್ನು ನೀವು ಈ ಥರ ತೆಗೆದ್ರೆ ನಿಮಗೆ ಹೇರ್ಸ್ ಬರಲ್ಲ. ಬಟ್ ಬೇರೆ ಥರ ರಿಬ್ಬನ್ಸ್ ಎಲ್ಲ ನಿಮಗೆ ಜಸ್ಟ್ ಫಂಕ್ಷನ್ಸು ಅಥವಾ ಎಲ್ಲೋ ಹೋಗ್ತಿದ್ರ ಅನ್ನುವಾಗ ಹಾಕೋದು ಸರಿ. ಡೈಲಿವರೆಗೆ ನೀವು ಆ ಥರ ಗಟ್ಟಿಗಿರೋ ರಬ್ಬರ್ ಬ್ಯಾಂಡ್ ಟೈಪ್ಸ್, ಲೈಕ್ ಈ ಥರ ದಾರ ಇರೋಂಥ ಮೆಟೀರಿಯಲ್ಸು, ಸೊ ಈ ಥರದ್ದೆಲ್ಲ ನೀವು ಹಾಕಿದ್ರೆ ಕೂದಲೆಲ್ಲ ಬೇಗ ಬಂದುಬಿಡುತ್ತೆ. ಮೊದಲೇ ಚಳಿಗಾಲ ಬೇರೆ, ಸ್ಕಿನ್ನು ಮತ್ತು ಹೇರು ಹಾಳಾಗೋಂಥ ಕಾಲ ಇದು. ಯಾಕಂತಂದರೆ ನಿಮಗೆ ಗೊತ್ತು, ಚಳಿ ಇರೋದ್ರಿಂದ ವಾಟರ್ ಇಂಟೇಕ್ ಸ್ವಲ್ಪ ಕಡಿಮೆ ಇರುತ್ತೆ. ಆದರೂ ಫೋರ್ಸ್ಫುಲ್ಲಾಗಿ ನೀವು ಎಷ್ಟೇ ಕುಡಿದ್ರೂ ನೀವು ಸಮ್ಮರಲ್ಲಿ ಕುಡಿದಷ್ಟೆಲ್ಲ ನೀವು ಕುಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಹೇರ್ಸು ಕೂಡ ಆ ಚಳಿಗೆ ಆ ಒಂದು ಮಾಯಿಶ್ಚರ್ ಇದಕ್ಕೋಸ್ಕರ ಕೂದಲು ಉದುರುತ್ತೆ. ದಟ್ ಈಸ್ ಕಾಮನ್. ಬಟ್ ನೀವು ತಿನ್ನೋ ಫುಡ್ಡು, ನೀವು ತಿನ್ನೋ ತರಕಾರಿ ತಿನ್ನಲೇಬೇಕು. ಆ್ಯಂಡ್ ಆಲ್ಸೋ ಮೇಂಟೈನ್ ಮಾಡೋದು ಮಾಡಲೇಬೇಕು. ನೋಡಿ, ಅದು ಹೀಗಿರುತ್ತೆ ಕ್ರೀಮ್. ಅದನ್ನು ತಗೊಂಡು ಹಚ್ಕೋಬೇಕು, ನೀಟಾಗಿ ಹಚ್ಕೊಳ್ಳಿ. ನಿಮ್ಮ ಸ್ಕಿನ್ನ ನೀವೇ ಪ್ರೆಪ್ ಮಾಡ್ಕೊಳ್ಳಿ.
ಯಾರೂ ಬರೋಲ್ಲ ಟೇಕ್ ಕೇರ್ ಮಾಡೋಕ್ಕೆ. ಸೊ ನಾವೆಲ್ಲ ಏನು ಮಾಡಿಬಿಡ್ತೀವಿ ಅಂದರೆ ಕಾಲೇಜು ಸ್ಕೂಲ್ಗೆ ಹೋಗುವಾಗೆಲ್ಲ ನಾವು ಮತ್ತು ಕೆಲಸಕ್ಕೆ ಹೋಗೋ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಪ್ರೆಪ್ ಮಾಡ್ಕೊತೀವಿ, ಎಲ್ಲನೂ ಕೇರ್ ಮಾಡ್ತೀವಿ. ಬಟ್ ಅದೇ ಹೋಗ್ತಾ ಹೋಗ್ತಾ ಎಲ್ಲನೂ ಕಡಿಮೆ ಮಾಡಿಬಿಡ್ತೀವಿ. ಅದರಿಂದ ಹೀಗಾಗುತ್ತೆ. ಪ್ರಾಪರ್ ಫುಡ್ ತಿನ್ನೋಕ್ಕಾಗಲ್ಲ. ಟೈಮ್ ಕರೆಕ್ಟಾಗಿ ತಿಂದ್ರೂ 3 ಟೈಮ್ ತಿಂದ್ರೂ ಟೈಮ್ ಕರೆಕ್ಟಾಗಿ ತಿಂದಿಲ್ಲ ಅಂದರೆ ದಟ್ ಈಸ್ ವೇಸ್ಟ್. ಹಾಗಾಗಿ ಫುಡ್ಡು, ಡ್ರೈ ಫ್ರೂಟ್ಸು, ಫ್ರೂಟ್ಸು ಇವೆಲ್ಲ ತಗೋಬೇಕು. ಆದಷ್ಟು ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ಸೊ ಎಸ್, ಫೈನಲಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು ಹಾಕೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ಇದನ್ನು ಲಿಪ್ ಬಾಮ್ ಆಗಿ ಯೂಸ್ ಮಾಡ್ತೀನಿ, ಬಯೋಲಿನ್. ಸೊ ಇದು ನಿಮಗೆ ಕಾಲು ಹೊಡ್ಕೊಂಡಿದ್ರು ಅಷ್ಟೇ, ಲಿಪ್ಸ್ ಹೊಡ್ಕೊಂಡಿದ್ರು ಅಷ್ಟೇ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಿದ್ರು ನನ್ನ ಪೇರೆಂಟ್ಸು. ಸೊ ನಮ್ಮ ಮಮ್ಮಿಯಿಂದ ಗೊತ್ತಾಗಿರೋದು ನನಗಿದು. ಎಲ್ಲದಕ್ಕಿಂತ ಬೆಸ್ಟು ಈ ಪರ್ಫ್ಯೂಮ್ಡ್ ಆಗಿರೋ ಅಂಥ ಲಿಪ್ ಬಾಮ್ಸ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಅಷ್ಟು ವರ್ಕ್ ಆಗೋಲ್ಲ. ನಿಮಗೂ ಅನಿಸ್ತಿರುತ್ತೆ ಎಷ್ಟೊಂದು ಲಿಪ್ ಬಾಮ್ ಟ್ರೈ ಮಾಡ್ತಿದ್ದೀನಿ, ಯೂಸ್ ಮಾಡ್ತಿದ್ದೀನಿ, ಬಟ್ ಯಾವುದೇ ರೀತಿಯಾದ ರಿಸಲ್ಟ್ ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಇದನ್ನು ಯೂಸ್ ಮಾಡಿದ್ರೆ 100% ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಬಟ್ ಹಾಗಂತ ಎವ್ರಿ ಡೇ ವೇರ್ ಮಾಡಬೇಕು. ನಾನು ದಿನ ಅಪ್ಲೈ ಮಾಡ್ತೀನಿ ಇದನ್ನು, ದಿನ 2 ಟೈಮ್ಸ್. ಒಂದು ಆಫೀಸಿಂದ ಬಂದ ತಕ್ಷಣ ಅಪ್ಲೈ ಮಾಡ್ತೀನಿ, ಇನ್ನೊಂದು ಸರ್ತಿ ಮಲಗೋಕ್ಕೂ ಮುಂಚೆ ಆಫ್ಟರ್ ಫುಡ್ ಇಂಟೇಕ್ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ನಿಮಗೆ ಕಾಲು ಹೊಡ್ಕೊಂಡಿದ್ರು ಅಷ್ಟೇ ಇದನ್ನ ಅಪ್ಲೈ ಮಾಡಿ ಇದೊಂಥರ ರಾಮಬಾಣದ ಥರ ನೀಟಾಗಿ ವರ್ಕ್ ಆಗುತ್ತೆ. ಬಟ್ ಈ ಡಾರ್ಕ್ ಸರ್ಕಲ್ಸ್ ಕಣ್ಣು ಕೆಳಗೆ ಕಣ್ಮೇಲೆ ಇರೋದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿ ಹುಡುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹುಡುಕ್ತೀನಿ, ಗೊತ್ತಾದರೆ ನನಗೆ ನಿಮಗೂ ಹೇಳ್ತೀನಿ. ನಿಮಗೂ ಯಾವ್ದಾದ್ರು ಗೊತ್ತಾದರೆ ನನಗೆ ಖಂಡಿತವಾಗ್ಲೂ ತಿಳಿಸಿ. ನೋಡಿ ಮಳೆಗಾಲ ಆಗಿರೋದ್ರಿಂದ ನೀರು ಕುಡಿದೆ ಸ್ಕಿನ್ನೆಲ್ಲ ಎಷ್ಟು ಹಾಳಾಗಿದೆ ಅಂತ. ಬಿಕಾಸ್ ವಾಟರ್ ಇಂಟೇಕ್ ಕಡಿಮೆ ಇರುತ್ತೆ, ಅದರಿಂದ ಈ ಥರ ಆಗೋದು ಕಾಮನ್ನು. ಇದು ಸ್ಕಿನ್ ಕೇರು ಎಲ್ಲರೂ ಮಾಡ್ತಿರ್ತೀರ ಅಂತ ಗೊತ್ತು. ಬಟ್ ನನ್ನ ವ್ಲಾಗಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದು. ನಿಮಗೆ ಗೊತ್ತಿದ್ದರೆ ವೆಲ್ ಆ್ಯಂಡ್ ಗುಡ್ ಆ್ಯಂಡ್ ಫೈನ್. ಗೊತ್ತಿಲ್ಲ ಅಂದವರು ಇದನ್ನು ನೋಡಿ ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ನೀವೇ ಕೇರ್ ಮಾಡ್ಕೊಳಕ್ಕೆ ಸಾಧ್ಯ, ಬೇರೆ ಯಾರು ಬಂದು ಕೇರ್ ಮಾಡಲ್ಲ. ಏಜ್ ಕ್ರೈಟೀರಿಯಾಗಳು ಕೂಡ ಮ್ಯಾಟ್ರ್ ಆಗುತ್ತೆ ಹೋಗ್ತಾ. ಅದರಿಂದ ಇಟ್ಸ್ ಬೆಟರ್ ಸ್ಟಾರ್ಟ್ ಇಟ್ ನೌ ಟುಡೇ. ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕೇರ್ ಮಾಡೋದಕ್ಕೆ ನಾಳೆ ದಿನ ನೀವು ಯಾವುದೇ ರೀತಿಯಾದ ಡಾಕ್ಟರ್ಸ್ಗೆ ಹೋಗಬೇಕು ಅನ್ನೋದಿಲ್ಲ. ಬರೀ ಮೇಲೆ ಮಾತ್ರ ಮಾಡಿದ್ರೆ ಆಗೋದಿಲ್ಲ, ಅದು ನನಗೂ ಗೊತ್ತು. ನಾನು ಆಗಲೇ ಹೇಳ್ದಂಗೆ ಫುಡ್ ಕ್ರೈಟೀರಿಯಾ ಕೂಡ ಮ್ಯಾಟರ್ ಆಗುತ್ತೆ. ಸೊ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ತರಕಾರಿ ಏನು ತಿಂತೀರಾ ಎಲ್ಲ ತಿನ್ನಲೇಬೇಕಾಗತ್ತೆ.